ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ದೇವಯಾನಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಅಜಿತ್ ಸಾಹೇಬರು. ನೀವೇನೇ ತಲೆ ಕೆಳಗಾಗಿ ನಿಂತ್ರೂ ನೀವು ಹೇಳೋ ನಾಟಕನೆಲ್ಲ ನಾನು ನಂಬಲ್ಲ, ಎಮೋಷ್ನಲ್ ಡ್ರಾಮಾನ ಏನಿದ್ರು ಶ್ರವಣ್ ಮಾವನ ಹತ್ರ ಇಟ್ಕೊಳ್ಳಿ. ನಿಮಗೆ ದ್ವೇಷ ಯಾಕೆ ಅವ್ರ ಮೇಲೆ ಅಂತೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು, ಆದರೆ ನಿಮ್ಮ ಬಾಯಿಂದನೇ ಸತ್ಯ ಕೇಳಬೇಕು ಅನ್ನೋ ಆಸೆ ನನಗೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅಲ್ಲ ಕಣೋ ಕಂದ ಅಂದಾಗ, ಓ ಸಾರಿ, ನೀನಿವಾಗ ಇನ್ಸ್ಪೆಕ್ಟರ್ ಅಲ್ವಾ ಅಜಿತ್, ನಾನು ಯಾಕೋ ಆ ಥರ ಮಾಡಲಿ. ಒಂದು ಸತಿ ನೀನು ಮತ್ತು ನಿನ್ನ ಫ್ರೆಂಡ್ಸ್ ಇಬ್ಬರು ಬಾವಿಲಿ ಈಜಾಡಕ್ಕೆ ಹೋಗಿ ಈಜು ಬರದೆ ಸಾಯೋ ಸ್ಥಿತಿಲಿದ್ರ. ಆವಾಗ ನಾನು ಹಿಂದೆ ಮುಂದೆ ನೋಡಿದೆ, ನಂಗೆ ಅವಾಗ ಈಜು ಬರ್ತಾ ಇರಲಿಲ್ಲ. ಹೋಗಿ ಅದರಲ್ಲಿ ಬಿದ್ದು ನಿಮ್ಮನ್ನು ಕಾಪಾಡಿದೆ ಕಣೋ. ನನಗೆ ಆ ಥರ ಎಲ್ಲ ದ್ವೇಷ ಇದ್ದಿದ್ರೆ ಅವಾಗ ಯಾಕೋ ನಿಮ್ಮನ್ನು ಕಾಪಾಡಬೇಕಾಯ್ತು, ಅರ್ಥ ಮಾಡ್ಕೊಳ್ಳೋಂದಾಗ ಅತ್ತೆ ಈ ಡ್ರಾಮಾನೆಲ್ಲ ನಮ್ಮ ಶ್ರವಣ್ ಮಾವನ ಹತ್ರ ಇಟ್ಕೊಳ್ಳಿ. ಶ್ರವಣ್ ಮಾವ ಅವ್ರ ಕುಟುಂಬದ ಮೇಲೆ ನಿಮ್ಮ ಕಣ್ಣು ಯಾಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಯಜಮಾನರು ರಮಣ್ ಸತ್ತಿದ್ದ ಕಾರಣಕ್ಕೆ ಶ್ರವಣ್ ಅವರೇ ಕಾರಣ ಅಂತ ಅವ್ರ ಮೇಲೆ ಮನೆಯವ್ರನ್ನೆಲ್ಲ ಎತ್ಕಟ್ಟಿದ್ರಿ. ಸೊ ಮನೆಯವರೆಲ್ಲ ಎತ್ಕಟ್ಟಿ ಶ್ರವಣ್ ಮಾವನಿಗೆ ಎಮೋಷ್ನಲ್ ಡ್ರಾಮಾ ಮಾಡಿದ್ರಿ. ಅವರು ಈ ಕಡೆ ಇನ್ಸ್ಪೆಕ್ಟರ್ ಆಗಿರೋ ಹುದ್ದೆಯಿಂದನೇ ಕೆಳಗಿಳಿದ್ಬಿಟ್ರು. ನಿಮಗೆ ಅಷ್ಟು ಸಾಲಿಲ್ಲ. ಆಮೇಲೆ ನಿಮ್ಮ ಕಣ್ಣು ತಿರುಗಿದ್ದು ಶಾರದತೆ ಮತ್ತು ಮನಸ್ವಿನಿ ಮೇಲೆ ನೀವು ಅವಳನ್ನ ಈ ಮನೆಗೆ ಸೇರಬಾರ್ದು, ಅವಳು ಇವ್ರ ಅಪ್ಪ ಅಮ್ಮನ ಜೊತೆನೇ ಇರಬಾರ್ದು ಅಂತ ಅವಳನ್ನ ದಿಕ್ಕು ತಪ್ಪಿಸಿದ್ರಿ. ಮತ್ತು ಶಾರದಾ ಅತ್ತೆಗೆ ನಿಮ್ಮ ಯಜಮಾನರು ರಮಣ್ ತಂದಿಟ್ಟಂಥ ಗನ್ನಿಂದ ಫೈರ್ ಮಾಡಿ ಸಾಯ್ಸಕ್ಕೆ ನೋಡಿದ್ರೆ ಅಕಸ್ಮಾತಾಗಿ ಅವರು ಬದುಕೋಗ್ಬಿಟ್ರು. ನೀವು ಸತ್ತಿದ್ರು ಅಂತ ಅಂದ್ಕೊಂಡಿದ್ರ. ನಂತರ ನಾನು ಹೆಂಗೆ ನನ್ನ ಗಂಡನ ಕಳ್ಕೊಂಡು ಕಷ್ಟ ಅನುಭವಿಸ್ತಾ ಇದ್ದೀನೋ ಅದೇ ರೀತಿ ಶ್ರವಣ್ ಅನುಭವಿಸ್ಲಿ ಅಂತೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ಗಳನ್ನೆಲ್ಲ ಮಾಡಿದ್ರೆ ಮನೆಯವ್ರ ಮುಂದೆ ಎಮೋಷ್ನಲ್ ಡ್ರಾಮಾ ಮಾಡಿಕೊಂಡು ಇಷ್ಟು ವರ್ಷ ಬಂದರೆ, ಆದರೆ ಇನ್ನು ಮುಂದೆ ನಡೆಯಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಯಾಕೋ ಅಜ್ಜಿತ ಈ ರೀತಿ ಮಾತಾಡ್ತೀಯಾ, ನನಗೆ ಯಾಕೋ ದ್ವೇಷ. ನಾನು ರಮಣ್ ಸತ್ತಾಗ ನಾನು ಪ್ರೆಗ್ನೆಂಟ್ ಇದ್ದೆ. ನನ್ನ ಬಾಣಿತನಕ್ಕೆ ಅಮ್ಮ ಕರೆದಾಗ ನಾನು ಬರಲ್ಲ, ಶಾರದಕ್ಕ ನೋಡ್ಕೋತಾರೆ ಅಂತ ಹೇಳಿದ್ದೆ. ಶಾರದಕ್ಕನ ಮೇಲೆ ನನಗೆ ಯಾಕೆ ಸಿಟ್ಟು, ಶ್ರವಣ್ ಬಾವನ ಮೇಲೆ ನನಗೆ ಯಾಕೋ ಕೋಪ, ಆ ಥರ ಎಲ್ಲ ಏನೂ ಇಲ್ಲ ಅಂದಾಗ, ಇದೆಲ್ಲ ನಿಮ್ಮ ಸೃಷ್ಟಿ ಭ್ರಮೆ ಅಂದಾಗ, ಇಲ್ಲ ಎಲ್ಲದಕ್ಕೂ ಕಾರಣ ಇದೆ ದ್ವೇಷ ಅನ್ನೋ ಕಾರಣ, ಅದಕ್ಕೆ ಈ ರೀತಿ ಎಲ್ಲ ಮಾಡಿರೋದು ನೀವು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಇದ್ದೋಳು, ನೋಡು ಅಜಿತ್, ನೀನೇನೇನೋ ಭ್ರಮೆ ಮಾಡಿಕೊಂಡ್ರೆ ಅದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ರೀತಿ ಎಲ್ಲ ಮಾಡಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ದಯವಿಟ್ಟು ಈ ಥರ ಎಲ್ಲ ಪ್ರಶ್ನೆ ಕೊಟ್ಟು ಹಿಂಸೆ ಕೊಡಬೇಡ ಅಂದಾಗ, ತುಂಬ ಚೆನ್ನಾಗಿ ಎಮೋಷ್ನಲ್ ನಾಟಕನ ಆಡ್ತಿರತ್ತೆ. ಅದನ್ನು ನಾನು ನಂಬೋಕ್ಕೂ ಹೋಗಲ್ಲ ಅಂದಾಗ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣೋ ಅಂತೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಅಜಿತ್ಗೆ ಫೋನ್ ಬಂದಾಗ ಫೋನ್ನ ಕೊಡ್ತಾರೆ. ಈ ಕಡೆ ಅಲ್ಲಿದ್ದಂಥ ಕಾನ್ಸ್ಟೇಬಲ್ಗಳು, ಸಾಹೇಬ್ರೆ ನೀವೇನು ಮಾಡ್ತಿದ್ದೀರಾ, ಮನೆ ರಣರಂಗ ಆಗ್ತಿದೆ, ಅಂಜು ಹೆಂಗೆ ಬೇಕೋ ಹಂಗೆ ಆಡ್ತಾ ಇದ್ದಾಳೆ, ನಾನು ಸತ್ತೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಈಗ ಏನು ಮಾಡೋದು, ಒಬ್ಬರೇ ಮದುವೆ ಮಾಡೋಣ ಅಂತಾರೆ, ಒಬ್ಬರು ಬೇಡ ಅಂತಾರೆ. ನೀವು ನೋಡಿದ್ರೆ ಅಲ್ಲಿದ್ದೀರಾ, ಆದಷ್ಟು ಬೇಗ ಬನ್ನಿ ಅಂದಾಗ, ನೋಡು ಅಂಜು ಜೊತೆ ಯಾರಾದರೂ ಇರಿ, ಅವಳನ್ನ ಒಂಟಿಯಾಗಿ ಬಿಡಬೇಡಿ, ನಾನು ಹೀಗೆ ಬರ್ತೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಆಯಿತು ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿನೂ ಸಹ ಒಪ್ಕೋತಾಳೆ. ದೇವಯಾನಿ ಈಗ ಹೊಸ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಇವಾಗ ಅವಳು ರಿಲೀಸ್ ಆಗಲೇಬೇಕು. ಸೊ ಹಂಗಾಗಿ ಯಾರನ್ನಾದ್ರೂ ಕೈಕಾಲು ಹಿಡಿಲೇಬೇಕು. ಈಗ ಅವಳನ್ನ ಬಿಡಿಸೋಕ್ಕೆ ಬರೋ ದೊಡ್ಡ ಮಹಾನ್ದಾರಿ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಇನ್ನು ಅಜಿತ್ ಮನೆಗೆ ಬಂದಿದ್ದ ತಕ್ಷಣ, ಹೇ ಅಜಿತ ನೋಡೋ, ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ, ಇದೆಲ್ಲ ನಿಜನೋ ಕನಸೋ ಒಂದೂ ಗೊತ್ತಾಗ್ತಿಲ್ಲ. ನಮ್ಮ ದೇವಯಾನಿ ಈ ಥರ ಮಾಡ್ತಾಳೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಕಣೋ. ಹೀಗೇನೋ ಮಾಡೋದು, ನಾವು ದಿಕ್ಕೇ ತೋರಿಸ್ತಿಲ್ಲ, ಶ್ರವಣ್ ಏನೂ ಮಾತಾಡ್ತಿಲ್ಲ ಕಣೋ, ಇನ್ನು ನಿಮ್ಮ ಅಪ್ಪ ಈ ಮದುವೆ ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಸಂಗೀತ ಹೇಳ್ತಾಳೆ. ಇನ್ನೇನು ಮಾಡೋದು ಅಜಿತ್, ಈ ಮದುವೆನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂದಾಗ, ಅಲ್ಲ ಸಾಹೇಬ್ರೆ, ಅಮ್ಮ ಮಾಡಿರೋದಕ್ಕೆ ಮಗಳ ಮೇಲೆ ಯಾಕೆ ಈ ಥರ ತಪ್ಪನ್ನ ಹಾಕಬೇಕು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನೀವೇ ಹೇಳಿ ಸಾಹೇಬ್ರೆ, ಇಲ್ಲಿ ಯಾವ ತೀರ್ಮಾನ ತೊಗೊಳ್ಳೋದು ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅಜಿತ್ ಇದ್ದವರು ಅಜ್ಜಿದಿರ ಹತ್ರ ಕೇಳ್ತಾರೆ, ಅಜ್ಜಿ ಈ ಮನೆಗೆ ಅಂಜು ಸೊಸೆಯಾಗಿ ಬರೋದು ನಿಮಗೆಲ್ಲ ಒಪ್ಪಿಗೆ ಇದೆಯಾ, ನಾನು ಅತ್ತೆ ಮೇಲೆ ತಪ್ಪು ಮಾಡಿರೋದಕ್ಕೆ ಅಂಜು ಮೇಲೆ ಹಾಕಲ್ಲ, ಮಾವ ನೀವೇನು ಹೇಳ್ತೀರಾ ಅಂತೇಳ್ಬಿಟ್ಟು ಎಲ್ಲರ ಒಂದು ತೀರ್ಮಾನ ಕೇಳಿಕೊಂಡು ಅಂಜು ಬಂದು ಈ ಕಡೆ ಅಂಜುನ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಅಂಜು ಬಂದು, ನೀನು ನಿಮ್ಮ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಪಡ್ತೀಯ ಅಂದಾಗ, ಖಂಡಿತ ಇಲ್ಲ ಅಜಿತ್, ನಮ್ಮಮ್ಮ ನಿರಪರಾಧಿ ಅಂತ ಅಂದರೆ ಅವ್ರ ಜೊತೆ ಖುಷಿಯಾಗಿರ್ತೀನಿ, ಅಪರಾಧಿ ಅಂತ ಅಂದರೆ ಅವ್ರ ಕಡೆ ಮುಖನೂ ನೋಡಲ್ಲ, ಅವ್ರಿಗೆ ನೀವೇನು ಶಿಕ್ಷೆ ಕೊಡಬೇಕೋ ಅವ್ರು ಕೊಡ್ಬೋದು. ನಾನು ನಚ್ಚಿನ ಮನಸಾರೆ ಪ್ರೀತಿ ಮಾಡಿದ್ದೀನಿ, ನೀವೆಲ್ಲ ಸೇರಿ ಅವನ ಜೊತೆ ಮದುವೆ ಮಾಡಿದ್ರೆ ಮನೇಲಿ ಬಾಳ್ವೆ ಮಾಡ್ತೀನಿ, ಇಲ್ಲ ಅಂದರೆ ಒಂದು ಮೂಲೆಯಲ್ಲಿ ನನ್ನ ಪಾಡಿಗೆ ನಾನು ಇದ್ಕೊಂಡ್ಬಿಡ್ತೀನಿ, ಆದರೆ ನಮ್ಮ ಅಮ್ಮನ ಸಂಘ ಮಾತ್ರ ಸೇರಲ್ಲ. ಈ ಥರ ದ್ವೇಷ ಇಟ್ಕೊಂಡು ಇರೋರ ಜೊತೆ ನಾನು ಬಾಳಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಿಮ್ಮಮ್ಮ ಮಾಡಿರೋ ತಪ್ಪಿಗೆ ನಾನು ನಿನ್ಗೆ ಹಿಂಸೆ ಕೊಡಲ್ಲ ಅಂಜು, ಬಾಯ್ಲಿ ನಚ್ಚಿ ಅಂತೇಳ್ಬಿಟ್ಟು ಕರೆದು ಇಬ್ಬರನ್ನ ಕೈ ಮೇಲೆ ಕೈ ಇಟ್ಟು ಅಜಿತ್ ಮದುವೆ ಮಾಡೇ ಬಿಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮನೆಯವರೆಲ್ಲ, ಹೌದು ಕಣೋ, ನೀನು ತಗೊಂಡಿರೋ ನಿರ್ಧಾರ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಭೂಮಿ ಇದ್ದೋಳು, ಸಾಹೇಬ್ರೆ ಮದುವೆ ಮಾಡ್ತಾ ಇದ್ದೀವಿ, ಹೆಂಗೋ ದೇವಯಾನಿ ಅಮ್ಮಂಗೆ ತುಂಬ ವರ್ಷದಿಂದ ಆಸೆ ಇತ್ತು, ಅದಕ್ಕೆ ಇವಾಗ ಅವ್ರನ್ನ ಬೇಲ್ ಕೊಡಿಸ್ಕೊಂಡು ಕರ್ಕೊಂಬಂದು ನೋಡಲಿ ಅವರು ಪಾಪ ಮದುವೆನ ಅಂದಾಗ, ಸರಿ ಆಯಿತು, ನೀನು ಅಲ್ಲೇ ಹಾಕ್ಬಿಡ್ತೀನಿ, ನೀನು ಅವ್ರ ಜೊತೆನೇ ಇದ್ಬಿಡು, ಅವ್ರು ಬರೋಂಗಿದ್ರೆ ಮದುವೆನೇ ನಡೆಯಲ್ಲ ಅಂದಾಗ, ಅಯ್ಯೋ ಬೇಡ ಮದುವೆನೇ ಇಂಪಾರ್ಟೆಂಟು, ಫಸ್ಟ್ ಮದುವೆ ನಡೆದ್ಬಿಡ್ಲಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಜಿತ್ಗೆ ದೇವಯಾನಿ ಮಾಡಿರೋ ಫ್ರಾಡ್ ಕೆಲಸ ಎಷ್ಟು ದೊಡ್ಡದು ಅಂತ ಗೊತ್ತು. ಯಾಕೆಂದರೆ 23 ವರ್ಷದಿಂದ ಶ್ರವಣ್ ಅವರು ತುಂಬ ಕಷ್ಟ ಸ್ವಲ್ಪ ಅಲ್ಲ, ಇಡೀ ಜೀವನನೇ ಅವ್ರ ಹಿಂಸೆಯಿಂದ ಅನುಭವಿಸಿರ್ತಾರೆ. ಹಂಗಾಗಿ ಅಜಿತ್ಗೆ ಇಷ್ಟೊಂದು ಕೋಪ ಇರುತ್ತೆ.
ಇನ್ನು ಮನೆ ಮಂದಿ ಎಲ್ಲ ಚೌಟ್ರಿಗೆ ಹೋಗಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡ್ಕೋತಾರೆ. ಅತ್ತೆ ಅಂತೇಳ್ಬಿಟ್ಟು ಅಂಜು ಸಹ ಹಾಗೆ ಮಾಡ್ಕೊತಾಳೆ. ಅಂಜು ಇಲ್ಲೆಲ್ಲ ಆಡಿದ್ದು ನಾವು ನಿಜ ಅಂತ ಅಂದ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಅವಳು ದೊಡ್ಡ ಡವ್ ಮಾಡ್ಕೊಂಡಿರ್ತಾಳೆ. ಸೊ ಇನ್ನು ದೇವಸ್ಥಾನಕ್ಕೆ ಬರ್ತಾರೆ, ಎಲ್ಲನೂ ಸಿದ್ಧತೆ ಆಗಿರುತ್ತೆ. ಇನ್ನು ಸಂಗೀತ ಇದ್ದರು ಭೂಮಿ ಇವಳನ್ನ ಕರ್ಕೊಂಡೋಗಿ ಸರಿಯಾಗಿ ಹೂವು ಸೀರೆ ಎಲ್ಲ ಸರಿ ಮಾಡ್ಕೊಂಡು ಕರ್ಕೊಬಾ ಅಂತೇಳ್ಬಿಟ್ಟು ಅಪ್ಪು ಮತ್ತು ಭೂಮಿನ ಕಳಿಸ್ತಾರೆ. ಸರಿ ಅತ್ತೆ ಆಯಿತು ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ನಚ್ಚಿ ಮದುಮಗ ಆಗಿ ರೆಡಿಯಾಗಿ ಬರ್ತಾರೆ. ಒಟ್ಟಿನಲ್ಲಿ ನಚ್ಚಿ ಮತ್ತು ಅಂಜು ಇಬ್ಬರು ಸಹ ಮದುವೆ ಆಗಿ ಚೆನ್ನಾಗಿರಲಿ ಅಂತ ಅಜಿತ್ ಮತ್ತು ಭೂಮಿ ಎಲ್ಲರನ್ನೂ ಸೇರಿಸಿ ಎಲ್ಲರನ್ನೂ ಕೇಳಿ ಮದುವೆನ ಮಾಡ್ತಾರೆ. ಆದರೆ ಅಂಜನ ಮಾಡ್ತಿರೋದು ಒಂದು ವರ್ಸ್ಟ್ ಪ್ಲ್ಯಾನ್. ಈ ಮದುವೆ ಒಂದಾಗಲಿ, ಆಮೇಲೆ ಭೂಮಿಗೆ ಈ ಮನೆಯಿಂದ ಗೆಟ್ ಔಟ್ ಮಾಡೋದು ನನಗೆ ಗೊತ್ತು ಅಂತೇಳ್ಬಿಟ್ಟು ಮನಸ್ಸಲ್ಲಿ ಬೆಂಕಿ ಇಟ್ಕೊಂಡಿರ್ತಾಳೆ. ಈ ಮದುವೆ ಆಗಬೇಕು ಅಂತ ನಮ್ಮಮ್ಮ ತುಂಬ ವರ್ಷದಿಂದ ಕನಸ್ಕೊಂಡಿದ್ರು. ಈ ಮನೇಲಿ ಒಂದು ಸ್ಥಾನ ನನಗೆ ಬೇಕು ಅಂದರೆ ಅದು ಇದೇ ಸ್ಥಾನನೇ. ಈ ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅಂದರೆ ನಾನು ನಚ್ಚಿನ ಮದುವೆ ಆಗಲೇಬೇಕು, ಈ ಅಜಿತ್ಗೆ ಪಾಠ ಕಲಿಸ್ಲೇಬೇಕು. ಸೊ ಅದಕ್ಕೆ ನನಗೊಂದು ಈ ಮನೆಯಲ್ಲಿ ಸ್ಥಾನಮಾನ ಬೇಕಲ್ಲ, ಅದಕ್ಕೆ ಈ ನಚ್ಚಿನ ಮದುವೆ ಆಗ್ತಿರೋದು. ಅಮ್ಮನ್ನ ಬಿಡಿಸ್ಕೊಂಬರೋದು ದೊಡ್ಡ ವಿಚಾರನೇ ಅಲ್ಲ, ಆಮೇಲೆ ಏನಾದರೂ ಮಾಡ್ಬೋದು ಅಂತೇಳ್ಬಿಟ್ಟು ಈ ಕಡೆ ನಚ್ಚಿ ಕೈಲಿ ತಾಲಿ ಕಟ್ಸ್ಕೋತಾಳೆ ಅಂಜನ. ಆ ಕಡೆ ದೇವಯಾನಿ ಅಯ್ಯೋ ನನ್ನ ಮಗಳು ಮದುವೆ ನೋಡೋಕ್ಕಾಗಲಿಲ್ವಲ್ಲ ಅಂತೇಳ್ಬಿಟ್ಟು ದ್ವೇಷದಿಂದ ಒದ್ದಾಡ್ತಿರ್ತಾಳೆ. ಅಜಿತ, ಇಷ್ಟು ದಿನ ನೋಡಿದಂಥ ದೇವಯಾನಿನೇ ಬೇರೆ, ಇನ್ನು ಮುಂದೆ ನೋಡೋ ದೇವಯಾನಿನೇ ಬೇರೆ ಅಂತೇಳ್ಬಿಟ್ಟು ಈ ಕಡೆ ಕೆಂಡದಂತೆ ಕುದೀತಾ ಇರ್ತಾಳೆ. ಈ ಕಡೆ ನಮ್ಮ ನಚ್ಚಿ ಮತ್ತು ಅಂಜು ಮದುವೆ ಚೆನ್ನಾಗಿ ನಡೆಯುತ್ತೆ ಮನೆಯವ್ರ ಮುಂದೆ, ಆದರೆ ದೇವಯಾನಿ ಮಾತ್ರ ಇರಲ್ಲ. ಇನ್ನು ಅಂಜು ನಮ್ಮಮ್ಮ ಇಲ್ಲ ಅಂತ ಗೋಳಾಡೋದಂಗಿರಲಿ, ಇಷ್ಟು ದಿನ ಆಡಿದಾಟನೇ ಬೇರೆ, ಇನ್ನು ಮುಂದೆ ನಡ್ಕೊಳ್ಳೋ ರೀತಿನೇ ಬೇರೆ, ಯಾವ ರೀತಿ ಇವ್ರಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ನೋಡ್ತಾ ಇರಿ ಅಂತೇಳಿ ಅಂಜು ಮನಸ್ಸಲ್ಲೇ ಮಂಡಿಗೆ ಹರಿತಾ ಇರ್ತಾಳೆ. ನೋಡೋಣ ಈ ಅಂಜು ಯಾವ್ಯಾವ ರೀತಿ ಎಲ್ಲ ಮನೆಯಲ್ಲಿ ಈ ಭೂಮಿಗೆ ಕಾಟ ಕೊಡ್ತಾಳೆ ಮತ್ತು ದೇವಯಾನಿ ಬರ್ತಾಳೆ. ಈ ನಾಟಕಕ್ಕೆಲ್ಲ ಮುಕ್ತಾಯ ಆಡೋದು ಯಾರು? ಸೊ ವಿಡಿಯೋಗಳು ಇಷ್ಟ ಆದರೆ ನೋಡ್ತಾ ಇರಿ. ಅಪ್ಡೇಟ್ಗಾಗಿ ಲೈಕ್ ಮಾಡಿ.